ಉದ್ಯಮದ ಹಾದಿ ಹಿಡಿದಿತ್ತ ಕಾನ್ಫಿಡೆಂಟ್ ಗ್ರೂಪ್. ಹಾಗಾದ್ರೆ ಬೇರೆ ಉದ್ಯಮದ ಬಗ್ಗೆ ಸಿಜೆ ರಾವ್ ಚಿಂತನೆ ನಡೆಸಿದ್ರಾ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇದೆಲ್ಲ ಒತ್ತಡಕ್ಕೆ ಸಿಲುಕಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ರಾಯ್ ಚಟುವಟಿಕೆಗಳ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಗ್ರೂಪ್ ಏನಾದರೂ ನಷ್ಟದಲ್ಲಿದ್ದ, ಏನಾದರೂ ಬೇರೆ ಬಿಸ್ನೆಸ್ಗೆ ಪ್ಲಾನ್ ಹಾಕಿದ್ರ, ಎಲ್ಲೇನಾದರೂ ಪ್ರೆಷರ್ಗೆ ಒಳಗಾಗಿದ್ರ? ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳು ಕೂಡ ಹೂಡಿಕೆ ಮಾಡಿರುವಂತಹ ಮಾಹಿತಿ ಇದೆ. ದುಬೈನಲ್ಲೂ ಕೂಡ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಸಿಜೆ ರಾಯ್ ಅವರು. ಹಾಗಾದ್ರೆ ಈಗ 2 ವರ್ಷಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ತಂದಿರಲಿಲ್ಲ. ಹಾಗಾಗಿ ಬೇರೆ ಬಿಸ್ನೆಸ್, ಬೇರೆ ಉದ್ಯಮದ ಬಗ್ಗೆ ರಾಯ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರಂತೆ. ಇದೇ ವೇಳೆ ಹೂಡಿಕೆ ವಾಪಸ್ಗೆ ಹಲವರು ಒತ್ತಡ ಹಾಕಿದ್ರಂತೆ. ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಏನು ದುಡ್ಡು ಹಾಕಿದ್ರಲ್ಲ, ಅವರೆಲ್ಲ ನಮ್ಮ ದುಡ್ಡು, ನಮ್ಮ ಪಾಲಿನ ಹಣ ವಾಪಸ್ ಕೊಡಿ ಅಂತ ಒತ್ತಡ ಹಾಕಿರುವಂತಹ ಶಂಕೆ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಉದ್ಯಮಿ ರಾಯ್ ಸಂಪರ್ಕದಲ್ಲಿದ್ದವರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಪ್ರಮುಖವಾಗಿ ರಾಯ್ ಅವರು 3 ತಿಂಗಳಲ್ಲಿ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರ್ದೆಲ್ಲ ಕಾಲ್ ಬಂದಿದೆ, ಕಾಲ್ ಹಿಸ್ಟ್ರಿ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಹೇರಿರುವ ಶಂಕೆ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಉದ್ಯಮಿ ರಾಯ್ ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನೋಡಿ, ಅವರೆಲ್ಲರ ತನಿಖೆ ಆಗುತ್ತೆ. ಅವರೆಲ್ಲರ ಹತ್ರನೂ ಕೂಡ ಕರೆಸಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಸ್ತಾರೆ. ಎಕ್ಸಾಕ್ಟ್ಲಿ ಇವರ ಸಾವಿಗೆ ಕಾರಣ ಏನು? ಒತ್ತಡನ, ಅಥವಾ IT ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ರ, ಅಥವಾ ಕಂಪನಿ ಏನಾದ್ರೂ ಲಾಸ್ ಅಲ್ಲಿತ್ತು ಹಾಗಾಗಿ ನನ್ನ ಮೇಲಕ್ಕೆ ಬರೋಕ್ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರ? ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ರಾಯ್ ಆತ್ಮಹತ್ಯೆ ಮಾಡಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ 1 ದಿನ ಆಗುತ್ತೆ. ಮೇಲ್ನೋಟಕ್ಕೆ ಇವರ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಯಾವೆಲ್ಲ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ? ಧನುಶ್ರೀ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಅಶೋಕ್ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಸಿಜೆ ರಾಯ್ ಸಾವಿಗೆ ಪ್ರಮುಖವಾದಂತಹ ಕಾರಣ ಏನು ಅನ್ನುವಂಥದ್ದನ್ನು ಈಗಾಗಲೇ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಹೇಳುವಂತದ್ದು IT ಅಧಿಕಾರಿಗಳ ಕಿರುಕುಳದಿಂದಾಗಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ. ಮತ್ತೊಂದು ಮೂಲಗಳಿಂದ ಗೊತ್ತಾಗ್ತಿರುವಂತಹ ವಿಚಾರ ಏನು ಅಂತಂದ್ರೆ, ಬಿಸ್ನೆಸ್ ನಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಒಂದಷ್ಟು ನಷ್ಟ ಅನುಭವಿಸ್ತಾ ಇತ್ತು. ಕಾನ್ಫಿಡೆಂಟ್ ಗ್ರೂಪ್ ಅಂತ ಏನ್ ಮಾಡಿದ್ದು, ಇದರಲ್ಲಿ ಎಲ್ಲೋ ಒಂದು ಕಡೆ ಇರುವಂತಹ ದುಡ್ಡೆಲ್ಲವನ್ನೂ ಕೂಡ ಅಷ್ಟೇ ಪ್ರಾಜೆಕ್ಟ್ ಗಳ ಮೇಲೆ ಹಾಕಿದ್ರೆ ಯಾವ ಪ್ರಾಜೆಕ್ಟ್ ಕೂಡ ಅಷ್ಟೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಇದರಿಂದ ಅವರು ಏನ್ ಮಾಡೋದು ಅನ್ನುವಂಥದ್ದು ತೋಚದೆ ದಿಗ್ಭ್ರಾಂತಕ್ಕೊಳಗಾಗಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಬಯಲಾಗ್ತಿದೆ. ಮತ್ತೊಂದು ಕಡೆ ರಾಜಕಾರಣಿಗಳು ಕೂಡ ಅಷ್ಟೇ ಯಾರೆಲ್ಲ ಹಣವನ್ನ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ಅಷ್ಟೇ ಹಣವನ್ನ ವಾಪಸ್ ಕೇಳೋದಕ್ಕೆ ಶುರು ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಉದ್ಯಮ ಅಲ್ಲದೆ ಬೇರೆ ಒಂದು ಉದ್ಯಮನ ನಡೆಸುವಂತ ಒಂದು ತೀರ್ಮಾನವನ್ನು ಕೂಡ ಇತ್ತೀಚೆಗೆ ಮಾಡ್ಕೊಂಡಿದ್ದಂತ ಅವರ ಹಣವನ್ನು ವಾಪಸ್ ಕೇಳಿದಂತ ವೇಳೆಯಲ್ಲಿ ಅದನ್ನ ಹಿಂತಿರುಗಿಸೋಕಾಗದೆ ಇರೋಬರ ಹಣ ಎಲ್ಲವನ್ನು ಕೂಡ ಅಷ್ಟೇ ಪ್ರಾಜೆಕ್ಟ್ ಗಳ ಮೇಲೆ ಹೂಡಿಕೆ ಮಾಡಿದಂತ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ತುಂಬಾ ಅಂದ್ರೆ ತುಂಬಾ ನೊಂದಿದ್ರು. ಅದೇ ಟೈಮ್ ನಲ್ಲಿ IT ರೈಡ್ ಗಳಾಗುತ್ತೆ, ನಿರಂತರವಾದಂತಹ IT ರೈಡ್ ಗಳಿಂದಾಗಿ ಕೂಡ ಅಷ್ಟೇ ಅವರಿಗೆ ನೋಟಿಸ್ ಗಳನ್ನ ಕೊಡುವಂತದ್ದು, ಇಲ್ಲಿಂದ ಕೇರಳ ಕರೆಸುವಂತದ್ದು, ಇಂತಹ ಎಲ್ಲಾ ಘಟನೆಗಳು ಕೂಡ ಆಗ್ತಾ ಇದ್ದು. ಎಲ್ಲೋ ಒಂದು ರೀತಿ ಮಾನಸಿಕವಾಗಿ ಕುಗ್ಗು ಹೋಗಿದ್ರು. ಬಹುತೇಕ ಇದರಿಂದಾನೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತ ಒಂದು ಅನುಮಾನವನ್ನ ಸದ್ಯಕ್ಕೆ ಪೊಲೀಸರು ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಅಷ್ಟೇ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಈಗಾಗಲೇ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ರಾಯ್ ಬಳಕೆ ಮಾಡ್ತಿದ್ದಂತ 2 ಫೋನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಕುಟುಂಬಸ್ಥರಿಂದಲೂ ಕೂಡ ಅಷ್ಟೇ ಅದರ ಪಾಸ್ವರ್ಡ್ ಗಳನ್ನ ಕೇಳುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಬಂದಂತಹ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಇದ್ದು ಅವರಿಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ಬಿಹೇವಿಯರ್ ಹೇಗಿತ್ತು, ಮಾನಸಿಕವಾಗಿ ಖಿನ್ನತೆಗೊಳಗಾಗುವಂತದ್ದು, ಅಥವಾ ತನಗಾಗ್ತಿರುವಂತಹ ನೋವಿನ ವಿಚಾರವನ್ನ ನಿಮ್ಮ ಹತ್ರ ಚರ್ಚೆಯನ್ನ ಮಾಡಿದ್ರ, ಅಥವಾ ಬಿಸ್ನೆಸ್ ನಲ್ಲಿ ಆಗ್ತಿರುವಂತಹ ಲಾಸ್ ನ ಬಗ್ಗೆ ಆಗಿರ್ಬೋದು, IT ಅಧಿಕಾರಿಗಳ ಕಿರುಕುಳದ ಬಗ್ಗೆ ಆಗಿರ್ಬೋದು, ಮತ್ತು ವೈಯಕ್ತಿಕವಾಗಿ ಏನಾದ್ರೂ ಸಮಸ್ಯೆ ಇತ್ತ ಅನ್ನುವಂಥದ್ದು ಏನಾದ್ರೂ ಚರ್ಚೆಯನ್ನ ಮಾಡಿದ್ರ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸಂಗ್ರಹವನ್ನ ಮಾಡ್ತಾರೆ. ಇದರ ಜೊತೆಗೆ ಮೊಬೈಲ್ಗಳ ಪಾಸ್ವರ್ಡ್ ಏನಾದ್ರೂ ನಿಮ್ಗೆ ಗೊತ್ತಿದೆಯಾ ಅಂತ ಕೂಡ ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಅಂತಂದ್ರೆ, ನಿನ್ನೆ ಅವರೇನು ಶೂಟ್ ಔಟ್ ಮಾಡ್ಕೊಂಡಿದ್ರು, ಆ ಒಂದು ಶೂಟ್ ಮಾಡ್ಕೊಂಡಿದ್ದಂತಹ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಡೈರಿ ಕೂಡ ಅಷ್ಟೇ ಪತ್ತೆಯಾಗಿತ್ತು. ಆ ಒಂದು ಡೈರಿಯಲ್ಲಿ ಕೂಡ ಒಂದಷ್ಟು ಹೆಸರುಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ನಟಿಯರಿದ್ದಾರೆ, ಒಂದಷ್ಟು ಜನ ಮಾಡೆಲ್ಸ್, ಇನ್ನೊಂದಷ್ಟು ಜನ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಈ ಒಂದು ಪರ್ಟಿಕ್ಯುಲರ್ ಆದಂತ ಡೈರಿಯಲ್ಲಿ ಹೆಸರುಗಳನ್ನ ಏನಕ್ಕೆ ಉಲ್ಲೇಖವನ್ನ ಮಾಡಿದ್ರು, ಒಂದ್ ವೇಳೆ ಇವರು 16 ಪ್ರಾಜೆಕ್ಟ್ ಗಳಲ್ಲಿ ಇವರೇನಾದ್ರೂ ಇವೆಂಟ್ ಗಳನ್ನ ಕರೆಸುವಂತ ಒಂದು ಲಿಸ್ಟ್ ಇದಾಗಿತ್ತು ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ ಅನ್ನುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಆಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಅಷ್ಟೇ ಈಗಾಗಲೇ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂತದ್ದು. ಅವ್ರಿಗೇನು ಎದೆಗೆ ಎಡಭಾಗದ ಎಡೆಯಲ್ಲಿ
ಅದರಲ್ಲಿ ಒಂದು ಬುಲೆಟ್ ಏನಿತ್ತು ಆ ಒಂದು ಬುಲೆಟ್ ಅನ್ನು ಕೂಡ ಈಗಾಗಲೇ ಹೊರಕ್ಕೆ ತೆಗೆದಿದ್ದಾರೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆದಂತಹ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಆದ್ರೆ ಒಂದು ಮೂಲಗಳ ಪ್ರಕಾರವಾಗಿ ಸಂಬಂಧಿಕರು ಇನ್ನೂ ಕೂಡ ಅಷ್ಟೇ ಬರಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಬಾಡಿಯನ್ನ ತಗೋದಿಲ್ಲ ಅಂತ ಹೇಳ್ತಿದ್ರೆ, ಆದ್ರೂ ಕೂಡ ಕುಟುಂಬಸ್ಥರು ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ತಿದ್ರೆ, ಇವತ್ತೇನಾದ್ರೂ ಬಾಡಿಯನ್ನ ತಗೊಳ್ತೀವಿ ಅಂತಂದ್ರೆ ಪೊಲೀಸರು ಕೊಡ್ತಾರೆ, ಇಲ್ಲವ ನಾಳೆ ತಗೊಂತೀವಿ ಅಂತಂದ್ರೆ ಮರಣೋತ್ತರ ಪರೀಕ್ಷೆ ಆದಂತ ಬಳಿಕ ಫ್ರೀಜರ್ ಅಲ್ಲಿ ಇಟ್ಟು ಬಹುತೇಕ ನಾಳೆ ಹಸ್ತಾಂತರ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಧನುಶ್ರೀ.